ಈಗಿನ ಮಕ್ಕಳಿಗೆ ಹೊರಗಿನ ಹೋಟ್ಲಲ್ಲಿ ದೋಸೆ ತಿನ್ನೋದಾಗಲಿ ಏನೇ ಆಗಲಿ ತಿನ್ನೋದು ತುಂಬ ಇಷ್ಟಪಡ್ತಾರೆ. ಅದನ್ನೇ ನಾವು ಮನೆಯಲ್ಲಿ ಟೋಪಿ ದೋಸೆ ಮಾಡಿಕೊಟ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನಾನು ಮನೇಲಿ ಏನೇನು ಹಾಕಿ ಮಾಡಿದ್ದೀನಿ ಅಂತ ನೋಡಿ, ಇದೇನಪ್ಪ ಅವಲಕ್ಕಿ ತೋರಿಸ್ಲಿಕ್ಕತ್ಲು ಅಂದ್ಕೋಬೇಡಿ. ಅದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ, ಒಂದು 3 ಮುಷ್ಟಿಯಷ್ಟು ಅವಲಕ್ಕಿನ ಸಾಯಂಕಾಲ ನೆನೆಸ್ಕೊಂಡಿದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಬೆಳಿಗ್ಗೆನೇ ನೆನೆಸಿಟ್ಟಿದ್ದೆ. ಒಂದು 4-5 ಗಂಟೆ ನೆನೆದ್ರೆ ದೋಸೆ ಚೆನ್ನಾಗಿ ಬರ್ತದೆ. ನೋಡಿ, ಇವಾಗ ಏನು ನಾನು ನೆನೆಯಿಟ್ಟಿದ್ನೆಲ್ಲ ಉದ್ದಿನಬೇಳೆ ಮತ್ತು ಅಕ್ಕಿ, ಒಂದು ಸ್ವಲ್ಪ ಮೆಂತ್ಯ ಹಾಕಿ ನೆನೆ ಇಟ್ಟಿದ್ದೆ. ಒಂದು 5 to 6 hours ನೆನೆ ಇಡಬೇಕು. ಆಮೇಲೆ ಅದ್ರ ಜೊತೆಗೆ ನೆನೆಸಿ ಇಟ್ಟಿದ್ನೆಲ್ಲ ನಾನು ಅವಲಕ್ಕಿನ ಅದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕು. ನಿನ್ನೆ ರಾತ್ರಿ ಹಾಕಿದ್ವೆಲ್ಲ ದೋಸೆ ಹಿಟ್ಟಿಗೆ, ಇವತ್ತು ನೋಡಿ ಎಷ್ಟು ಹುದುಗ್ ಬಂದಿದೆ ಅದು. ಇದಕ್ಕೇನಿಲ್ಲ, ಸ್ವಲ್ಪ ಅವಲಕ್ಕಿ ಕಲಸಿದ್ದೀನಿ, ಮತ್ತೇನಿಲ್ಲ. ಹಾಗಾಗಿ ನೋಡಿ ಎಷ್ಟು ಹುದುಗ್ ಬಂದಿದೆ. ಇದನ್ನು ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಪಡ್ಡಿಗೆ ಅಂಥೇಳಿ ಒಂದು ದಿನಕ್ಕೆ ದೋಸೆಗೆ ಅಂಥೇಳಿ ಕಲಸಿರ್ತೀನಿ. ಅದನ್ನು ಒಂದು ಸ್ವಲ್ಪ ಅರ್ಧನ ತೆಗೆದು ಫ್ರಿಜ್ಜಲ್ಲಿಟ್ಟು ಅರ್ಧನ ಇವತ್ತು ದೋಸೆಗೆ ಯೂಸ್ ಮಾಡ್ತೀನಿ. ನೋಡಿ, ಪಡ್ಡಿಗೆ ಅಂಥೇಳಿ ಇಷ್ಟೊಂದು ತೆಗೆದಿಟ್ಟಿದ್ದೀನಿ. ಈ ಹಿಟ್ಟಿಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸಕ್ಕರೆ ಯಾಕಂದರೆ ಸಕ್ಕರೆ ಹಾಕಿದರೆ ಸ್ವಲ್ಪ ಕಲರು ಚೆನ್ನಾಗಿ ರೆಡ್ಡಾಗಿ ಬರುತ್ತೆ, ಅದಕ್ಕೆ. ಆಮೇಲೆ ಸ್ವಲ್ಪ ಸೋಡಾ ಪುಡಿ. ಹಾಕ್ಬಿಟ್ಟು ನಮಗೆ ಯಾವ ಹದಕ್ಕೆ ಬರಬೇಕೋ ಅದಕ್ಕೆ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದೋಸೆ ಹಿಟ್ಟನ್ನು ತೆಳು ಮಾಡಿಕೊಂಡು ಇಟ್ಕೋಬೇಕು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ಜೊತೆ ನೆಂಚ್ಕೊಳ್ಳಿಕ್ಕೆ ಮತ್ತು ಆಲೂಗಡ್ಡೆ ಪಲ್ಯ ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಕಾಯಿದ ನಂತರ ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ನಾನು ಹಾಕಿಲ್ಲ. ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಆಲೂಗಡ್ಡೆನ ಕಟ್ ಮಾಡಿರ್ತೀರಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಟ್ಟಿರಿ, ಯಾಕಂದರೆ ಅದು ತುಂಬ ಸ್ಟಾರ್ಚ್ ಬಿಡುತ್ತೆ. ಅದನ್ನೆಲ್ಲ ನೀರಲ್ಲಿ ಒಂದು ಸರ್ತಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಹಾಕಿ, ಆಮೇಲೆ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಸಕ್ಕರೆ ಟೇಸ್ಟಿಗೆ ಅಂಥೇಳಿ. ಮತ್ತು ನಾನು ಬೇರೆ ಯಾವ ಮಸಾಲನೂ ಯೂಸ್ ಮಾಡಿಲ್ಲ, ಯಾಕಂದರೆ ಸಿಂಪಲ್ಲಾಗಿರೋ ಆಲೂಗಡ್ಡೆ ಪಲ್ಯನೇ ನಮ್ಮ ಮನೇಲಿ ದೋಸೆ ಜೊತೆ ಇಷ್ಟಪಡ್ತಾರೆ. ಅದಕ್ಕೆ ನಾನು ಇಷ್ಟೇ ಹಾಕಿಬಿಟ್ಟು ಅದನ್ನು ಒಂದು 4 ವಿಷಲ್ ಮಾಡಿಸ್ತೀನಿ. ಚೆನ್ನಾಗಿರುತ್ತೆ ದೋಸೆ ತಿನ್ನೋಕ್ಕೆ.
ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದಿಸ್ಕೊಂಡು ನೆಂಚ್ಕೊಳ್ಳಿಕ್ಕೆ ರೆಡಿ ಆಯಿತು. ದೋಸೆ ಮಾಡೋಣ. ದೋಸೆಗೆ ಹಂಚು ಕಾಯಿಸೋ ಇದ್ದೀನಿ. 1 ಸ್ಪೂನಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ನಿಧಾನಕ್ಕೆ ಹರಡಿ, ಸ್ವಲ್ಪ ಫಾಸ್ಟ್ ಮಾಡಿದರೆ ಹರಿದು ಥರ ಟೋಪಿ ದೋಸೆ ಮಾಡಿಕೊಟ್ರೆ ಮನೆಯಲ್ಲಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಮಾಮೂಲಿ ತಿಂದು ಅವರಿಗೂ ಮಸಾಲೆ ದೋಸೆ ಆಗಲಿ ಸೆಟ್ ದೋಸೆ ಆಗಲಿ ಇದು ಬೇಜಾರಾಗಿರುತ್ತೆ. ಇದು ನೋಡಲಿಕ್ಕೂ ಒಂಥರ ಅಟ್ರಾಕ್ಟಿವ್ ಕಾಣಿಸುತ್ತೆ, ಅವರಿಗೆ ಟೋಪಿ ಥರನೇ ಕಾಣಿಸುತ್ತೆ. ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗಿದೆ ಹೇಳಿ ಇವತ್ತು ನಾನು ಮಾಡಿ ತೋರಿಸಿರೋ ದೋಸೆ. ಇಷ್ಟ ಆದರೆ ನೀವು ಮನೇಲಿ ಮಾಡಿ. ಧನ್ಯವಾದ.